ಬ್ಯಾಚುಲರ್ ಚಿಕನ್ ಮಸಾಲ ಫ್ರೈ ಅನಿತಾಸ್ ಕಿಚನ್ಗೆ ಸ್ವಾಗತ. ನಾನಿವಾಗಿಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪುದೀನ, ಲಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮೊಸರು ತೊಗೊಂಡು ಇದು ಸ್ವಲ್ಪ ರುಬ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬ್ಯಾಚುಲರ್ಸ್ ಕೂಡ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಜೊತೆ ನಾನಿವಾಗ ಇದರಲ್ಲಿ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನಾವು ಎಷ್ಟು ಈಸಿಯಾಗಿ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ತುಂಬ ಮೈಲ್ಡ್ ಆಗಿದೆ. ಸೊ ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಸ್ಪೈಸಿನೂ ಇಲ್ಲ. ಸೊ ಲಿಂಬೆಹಣ್ಣು ಕೂಡ ನಾನು ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಳ್ತೀನಿ. ಸೊ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ಈ ಪೇಸ್ಟಿ ಅದಕ್ಕೆ ಬಂದರೆ ಸಾಕು ನಿಮಗೆ. ಸೊ ಇವಾಗ ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟು. ಸೊ ಬನ್ನಿ ಇವಾಗ ನಾನಿವಾಗ ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡು ಸನ್ ಪ್ಯೂರ್ ಎಣ್ಣೆ ನಾನು ಯೂಸ್ ಜಾಸ್ತಿ ಮಾಡೋದು. ಸೊ ಅದರಿಂದ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಗೆ ನಾನಿವಾಗ ಚಿಕನ್ ಡೈರೆಕ್ಟಾಗಿ ಹಾಕ್ಕೊಂಡಿರ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಇವಾಗ ಇದಕ್ಕೆ ಅರಿಶಿನ ಕೂಡ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತೀನಿ. ಕ್ಲೀನಾಗಿ ಎಣ್ಣೆಯಲ್ಲಿ ಸ್ವಲ್ಪನೇ ಹಾಗೆ ಮಿಕ್ಸ್ ಮಾಡಿಕೊಂಡು ಇದು ನಾನು ಬರೀ ಪ್ರೆಷರ್ ಕುಕ್ಕಲ್ಲಿ ಒಂದು 10 ನಿಮಿಷ ನಾನು ಪ್ರೆಷರ್ ಕುಕ್ ಮಾಡ್ತೀನಿ. ಸ್ಟೀಮ್ ಆಗುತ್ತೆ, ಒಂದು 10 ನಿಮಿಷ ಅಷ್ಟೇ. ನೋಡ್ಕೊಳ್ಳಿ ತೆಗ್ದು. ಸೊ ಇನ್ನು ಕುಕ್ ಆಗಿಲ್ಲ ಅಂದರೆ ಇನ್ನು 5 ನಿಮಿಷ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ಬರೀ ಸ್ಟೀಮಲ್ಲೇ ಇದನ್ನು ಬೇಯುತ್ತೆ ನೋಡಿ. ಆಲ್ರೆಡಿ ಇವಾಗ ಬೆಂದಿದೆ. 2 ಟೇಬಲ್ ಸ್ಪೂನಷ್ಟು ಇವಾಗ ತಿರ್ಗಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ. ಇದಕ್ಕೆ ಒಂದು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 1-2 ಪೀಸ್ ಚಕ್ಕೆ ಅಷ್ಟು. ಏಲಕ್ಕಿ ಕೂಡ 1-2 ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬನ್ನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು 5-6 ಅಷ್ಟು ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಮಿಡಿಯೇಟ್ ಅಂತ ಬ್ಯಾಚುಲರ್ಸ್ ಇರ್ತಾರಲ್ಲ ಮನೆಗಳಲ್ಲಿ ಸ್ವಲ್ಪ ಮಾಡ್ಕೊಂಡ್ಬಿಡ್ಬೋದು. ನಾನು ಏನು ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ಚಿಕನ್ನು, ಅದು ಕೂಡ ನಾನಿಲ್ಲಿ ಹಾಕ್ಕೊಂಡು ಟೊಮಾಟೊ ಪ್ಯೂರಿ, ಸೊ ಒಂದು ಟೊಮಾಟೊ ತಗೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸೊ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಾವು ಸರ್ವ್ ಮಾಡಿದ್ರೆ ತುಂಬ ರುಚಿಕರವಾದ ಕ್ರಿಸ್ಪಿ ಚಿಕನ್.